ನಮಸ್ಕಾರ. ಅಶ್ವಬೇಕಾಗೆ ಸ್ವಾಗತ. ನಾನು ವನಿತಾ. ಹೊಸ ಆರ್ಥಿಕ ವರ್ಷ ಆರಂಭವಾಗುತ್ತಿದೆ. ಈ ವರ್ಷ ಟ್ಯಾಕ್ಸ್, ಬ್ಯಾಂಕಿಂಗ್, ವೇತನ ಸೇರಿ ನಿತ್ಯ ಬದುಕಿನ ಮೇಲೆ ಪರಿಣಾಮ ಬೀರುವಂತ ಏನೆಲ್ಲ ಬದಲಾವಣೆಗಳಾಗಿವೆ ಎಂಬುದನ್ನ ನೋಡೋಣ. ಹೌದು, ಏಪ್ರಿಲ್ 1ರಿಂದ ತೆರಿಗೆ ವೇತನದಲ್ಲಿ ಹಲವು ಬದಲಾವಣೆ. 2026ರಿಂದ ಆದಾಯ ತೆರಿಗೆ, ಸಂಬಳ, ಬ್ಯಾಂಕಿಂಗ್ ಮತ್ತು ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಹಲವಾರು ಹೊಸ ನಿಯಮಗಳು ಜಾರಿಗೆ ಬರಲಿವೆ. ಈ ಬದಲಾವಣೆಗಳು ತೆರಿಗೆ ವಿನಾಯಿತಿ, ಪಿಎಫ್ ಕಡಿತ, ಎಟಿಎಂ ಶುಲ್ಕಗಳು ಮತ್ತು ಡಿಜಿಟಲ್ ವಹಿವಾಟುಗಳ ಮೇಲೆ ನೇರ ಪರಿಣಾಮ ಬೀರಲಿವೆ. ಆದಾಯ ತೆರಿಗೆಯಲ್ಲಿ ಬದಲಾವಣೆ. ಆದಾಯ ತೆರಿಗೆ ಕಾಯ್ದೆ 2025ರ ಹೊಸ ನಿಯಮಗಳು ಜಾರಿಗೆ ಬರುತ್ತವೆ. ವಾರ್ಷಿಕವಾಗಿ 12.75 ಲಕ್ಷಗಳವರೆಗೆ ತೆರಿಗೆ ರಿಯಾಯಿತಿ, ಮನೆ ಬಾಡಿಗೆ, ಮಕ್ಕಳ ಶಿಕ್ಷಣ ಮೊದಲಾದವುಗಳಲ್ಲಿ ವಿನಾಯಿತಿ ಇತ್ಯಾದಿ ಅಂಶಗಳು ಜಾರಿಯಾಗಲಿವೆ. ಈವರೆಗೆ ಬಳಕೆಯಲ್ಲಿದ್ದ ಫಿನಾನ್ಷಿಯಲ್ ಇಯರ್ ಮತ್ತು ಅಸೆಸ್ಮೆಂಟ್ ಇಯರ್ ಎಂಬ ಪದಗಳ ಬದಲಿಗೆ ಟ್ಯಾಕ್ಸ್ ಇಯರ್ ಎಂಬ ಒಂದೇ ಪದ ಬಳಕೆಯಾಗಲಿದೆ. ಗೊಂದಲ ಕಡಿಮೆ ಮಾಡುವುದು ಈ ಬದಲಾವಣೆಯ ಉದ್ದೇಶ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಂದರೆ ಉದ್ಯೋಗಿಗಳಿಗೆ ತಮ್ಮ ವಾರ್ಷಿಕ ಆದಾಯದ ಮೇಲೆ ಪಡೆಯಬಹುದಾದ ತೆರಿಗೆ ರಿಯಾಯಿತಿ. ಈ ಮೊತ್ತ 75,000 ಆಗಿದೆ. ಮೊದಲು ಇದು 50,000 ರೂಪಾಯಿ ಇತ್ತು. ಈ ಮೊತ್ತದ ಮೇಲೆ ಯಾವುದೇ ತೆರಿಗೆ ಇರುವುದಿಲ್ಲ. ಊಟ, ಮನೆ ಬಾಡಿಗೆ ಮೊದಲಾದೆಡೆ HRA ನಿಯಮದಡಿ ವಿನಾಯಿತಿ ಕಲ್ಪಿಸಲಾಗಿದ್ದರೂ ನಿಯಮಗಳು ಹೆಚ್ಚು ಕಟ್ಟುನಿಟ್ಟಾಗಿರಲಿವೆ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಸಲ್ಲಿಕೆಗೆ ಅಂತಿಮ ಗಡುವನ್ನು ಆಗಸ್ಟ್ 31ಕ್ಕೆ ವಿಸ್ತರಿಸಲಾಗಿದೆ. ಇನ್ನು ವೇತನದ ಮೇಲೆ ಪರಿಣಾಮ. ಕೈಗೆ ಬರುವ ಸಂಬಳದ ಮೊತ್ತಕ್ಕಿಂತ ಉಳಿತಾಯಕ್ಕೆ ಆದ್ಯತೆ. ಮೂಲ ಸಂಬಳದ 50% ಮೊತ್ತ ಪಿಎಫ್ಗೆ ಕಡಿತಗೊಳ್ಳಬಹುದು. ಗ್ರಾಚ್ಯುಯಿಟಿ ಬೆನಿಫಿಟ್ ಹೆಚ್ಚಾಗಲಿದೆ. ಗ್ರಾಚ್ಯುಯಿಟಿಯು 1972ರ ಗ್ರಾಚ್ಯುಯಿಟಿ ಪಾವತಿ ಕಾಯ್ದೆಯಡಿಯಲ್ಲಿ ಉದ್ಯೋಗಿಗಳಿಗೆ ನೀಡಲಾಗುವ ಅತ್ಯಗತ್ಯ ಆರ್ಥಿಕ ಪ್ರಯೋಜನವಾಗಿದ್ದು, ರಾಜೀನಾಮೆ, ನಿವೃತ್ತಿ ಅಥವಾ ವಜಾಗೊಳಿಸಿದ ನಂತರ ಆರ್ಥಿಕ ಸ್ಥಿರತೆಯನ್ನ ಖಚಿತಪಡಿಸುತ್ತದೆ. ಗ್ರಾಚ್ಯುಯಿಟಿಯು ಹಣಕಾಸು ಯೋಜನೆಯ ಪ್ರಮುಖ ಪಾತ್ರ ವಹಿಸುತ್ತದೆ. ಭವಿಷ್ಯದ ಅಗತ್ಯಗಳಿಗಾಗಿ ಉದ್ಯೋಗಿಗಳಿಗೆ ಹಣವನ್ನ ಪಡೆಯಲು ಸಹಾಯ ಮಾಡುತ್ತದೆ. ಗ್ರಾಚ್ಯುಯಿಟಿ ಪಡೆಯಲು ಉದ್ಯೋಗಿ ಕನಿಷ್ಠ 5 ವರ್ಷಗಳ ನಿರಂತರ ಸೇವೆಯನ್ನ ಪೂರ್ಣಗೊಳಿಸಬೇಕು. ಬ್ಯಾಂಕಿಂಗ್ ಮತ್ತು ಎಟಿಎಂ ವ್ಯವಹಾರದಲ್ಲಿ ಬದಲಾವಣೆ. ಎಟಿಎಂನಲ್ಲಿ ಉಚಿತವಾಗಿ ತಿಂಗಳಿಗೆ 5 ಸಲ ಹಣ ಪಡೆಯಬಹುದಷ್ಟೇ ಮತ್ತು ದಿನಕ್ಕೆ ಹಣ ವಿತ್ಡ್ರಾ ಮಾಡಬಹುದಾದ ಗರಿಷ್ಠ ಮೊತ್ತದಲ್ಲಿ ಬದಲಾವಣೆ. ಡೆಬಿಟ್ ಕಾರ್ಡ್ಗಳಿಗೆ ಅನುಗುಣವಾಗಿ ಈ ಬದಲಾವಣೆ ಇರುತ್ತದೆ. ಸೂಚಿಸಿದ್ದಕ್ಕಿಂತ ಹೆಚ್ಚು ಸಲ ಎಟಿಎಂನಿಂದ ಹಣ ಡ್ರಾ ಮಾಡಿದರೆ ಪ್ರತಿ ಸಲ 23 ರೂಪಾಯಿಗಳಷ್ಟು ಹೆಚ್ಚುವರಿ ಹಣ ಕಟ್ಟಾಗುತ್ತದೆ. ಇನ್ನು ಡಿಜಿಟಲ್ ವಹಿವಾಟು ಹೆಚ್ಚು ಸುರಕ್ಷಿತ. ಪ್ರತಿ ಪಾವತಿಗೂ 2 ಅಂಶಗಳು ದೃಢೀಕರಣ ಕಡ್ಡಾಯವಾಗಿರುತ್ತೆ. ಸಣ್ಣ ಮೊತ್ತಕ್ಕೂ OTP ಅಥವಾ ಬಯೋಮೆಟ್ರಿಕ್ ದೃಢೀಕರಣ ಬೇಕಾಗುತ್ತದೆ. ಇನ್ನು ಪ್ಯಾನ್ ಕಾರ್ಡ್ ಸಂಬಂಧಿ ನಿಯಮಗಳು. ಆಧಾರದ ಯಥಾವತ್ ವಿವರಗಳ ಪ್ಯಾನ್ ಕಾರ್ಡ್ನಲ್ಲಿರಬೇಕು. ಪ್ಯಾನ್ ಕಾರ್ಡ್ ಮಾಡಿಸಬೇಕೆಂದ್ರೆ ಮೊದಲಿಗಿಂತ ಹೆಚ್ಚು ದಾಖಲೆಗಳು ಬೇಕಾಗುತ್ತದೆ. ಇನ್ನು ನಿತ್ಯ ಬಳಕೆಯ ಖರ್ಚು ವೆಚ್ಚಗಳು. ಫಾಸ್ಟ್ಯಾಗ್ನ ವಾರ್ಷಿಕ ಮೊತ್ತ 3,000 ರೂಪಾಯಿನಿಂದ 3,075 ರೂಪಾಯಿಗೆ ಹೆಚ್ಚಳವಾಗಿದೆ. ಪ್ರಯಾಣಕ್ಕೂ 8 ಗಂಟೆಯೊಳಗೆ ರೈಲ್ವೆ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ರೆ ಹಣ ವಾಪಸ್ ಬರಲ್ಲ. ಇನ್ನು ಹೂಡಿಕೆ ಮತ್ತು ಉಳಿತಾಯ. ಸಾವರಿನ್ ಗೋಲ್ಡ್ ಬಾಂಡ್ ಅಂದ್ರೆ ಕೇಂದ್ರ ಸರ್ಕಾರದ ಪರವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಿತರಿಸುವ ಡಿಜಿಟಲ್ ಚಿನ್ನದ ಬಾಂಡ್ಗಳನ್ನ ಅವಧಿಗೆ ಮೊದಲೇ ಮಾರಾಟ ಮಾಡಿದ್ರೆ, ಸ್ಟಾಕ್ ಎಕ್ಸ್ಚೇಂಜ್ ಅಥವಾ ಬೇರೆ ಹೂಡಿಕೆದಾರರಿಂದ ಖರೀದಿ ಮಾಡಿದ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. NPS ಅಂದ್ರೆ ನ್ಯಾಷನಲ್ ಫೈನಾನ್ಸ್ ಸ್ಕೀಮ್ನಲ್ಲೂ ಬದಲಾವಣೆಗಳಾಗಲಿವೆ. ಇವಿಷ್ಟು 2026ರಲ್ಲಿ ಫಿನಾನ್ಷಿಯಲ್ ಆಗಿ ಜಾರಿಗೆ ಬರುವಂತಹ ಆರ್ಥಿಕ ತೆರಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆಗಳಾಗಿವೆ.